ಚಿಕ್ಕಮಗಳೂರು ನಗರದ ಹೊರವಲಯದ ಸೆರಾಯಿ ರೆಸಾರ್ಟ್ನಲ್ಲಿ ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ವಾರ್ಷಿಕ ಸಭೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸರ್ಕಾರವು ಸದ್ಯಕ್ಕೆ 1 ತಿಂಗಳು ಪವರ್ ಕೊಡುವ ಮತ್ತು ಸಬ್ಸ್ಟೇಷನ್ಗಳನ್ನು ರಿಪೇರಿ ಮಾಡುವ ಬಗ್ಗೆ ಗಮನ ಹರಿಸುತ್ತಿದೆ ಎಂದು ತಿಳಿಸಿದರು. ಇವತ್ತು ನಾವು ಇದನ್ನ ಸುಮಾರು 4.5 ಲಕ್ಷಕ್ಕೆ ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ. ಇನ್ನೂ ನೀವು ಅಕ್ರಮ ಮಾಡಬಾರದು ಅಂದ್ಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಈಗ ಸುಮಾರು 4.5 ಲಕ್ಷದಲ್ಲಿ 3 ಲಕ್ಷದಷ್ಟು ನಾವೀಗ ಕೊಟ್ಟಿದ್ವಿ. 500 ಮೀಟರ್ ಒಳಗಡೆ ಇದ್ದರೆ ನಾವು ಫ್ರೀ ಮಾಡಿಕೊಡ್ತೀವಿ. 500 ಮೀಟರ್ ಹೊರಗಡೆ ಇದ್ರೂ ಫ್ರೀ ಮಾಡ್ತೀವಿ. ನೀವು ಕುಸುಮ್ ಬಿಯಲ್ಲಿ ಸೋಲಾರ್ ಇದನ್ನು ತಗೊಳ್ಳಿ ಅಂತ ಹೇಳಿದ್ವಿ. ಅದು ಸಮೇತ ಈಗಾಗಲೇ 80% ಅದಕ್ಕೆ ಸಬ್ಸಿಡಿ ಕೊಡಬೇಕಂತ ಮಾಡಿದ್ದೀವಿ. ಇವತ್ತು ನಮ್ಮ ಸಬ್ಸ್ಟೇಷನ್ಗಳು ಸೋಲಾರೈಸೇಷನ್ ಮಾಡಲಿಕ್ಕೆ ಸುಮಾರು 2400 ಮೆಗಾವಾಟ್ ಅಂದರೆ ಹತ್ತಿರ 10,000 ಕೋಟಿ ರೂಪಾಯಿ ನಾವು ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ನಾವು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇಲ್ಲ, 10,000 ಕೋಟಿ ನಾವೀಗ ಟೆಂಡರ್ ಕೊಟ್ಟು ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಏನಂದ್ರೆ 1 ಕೋಟಿ ರೂಪಾಯಿ 1 ಮೆಗಾವಾಟಿಗೆ ನಿಮಗೆ ಸಬ್ಸಿಡಿ ಬರ್ತದೆ, ಮತ್ತೆ ನಿಮ್ಮ ಪವರನ್ನು ನಾವು ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ಟೆಂಡರ್ ಕರೆದಿದ್ವಿ. ಫಸ್ಟ್ ಟೆಂಡರ್ಲಿ 3 ರೂಪಾಯಿ 20 ಪೈಸೆ ಬಂತು. ಹಾಗೆ ಯಾರು ಬರಲೇ ಇಲ್ಲ ಟೆಂಡರ್ ಹಾಕಲಿಕ್ಕೆ. ನಾವೇ ಹೋಗಿ ರಿಕ್ವೆಸ್ಟ್ ಮಾಡಿ ಎಲ್ಲ ಅವರು ಬಂದಿದ್ದರು. ಈಗ ಹೊಸ ಟೆಂಡರ್ಗಳು ಬರ್ತಾ ಇದ್ದ 2 ರೂಪಾಯಿ 80 ಪೈಸೆಗೆ. ನಾವು ಅಗ್ರಿಕಲ್ಚರ್ ಸಬ್ಸಿಡಿ ಕೊಡ್ತಾ ಇದ್ದು 8 ರೂಪಾಯಿ. ಬಹುಶಃ ಇದನ್ನು ಮಾಡಿದ್ರೆ ನಮಗೆ 4 ರೂಪಾಯಲ್ಲಿ ನಮ್ಮಲ್ಲೇ ಪವರ್ ಮಾಡ್ತಾರೆ. ಅದನ್ನು ಮಾಡಿದ್ರೆ ಆ ಸಬ್ಸ್ಟೇಷನ್ ಏರಿಯಾದಲ್ಲಿ ಯಾರು ಅಗ್ರಿಕಲ್ಚರ್ ಇರ್ತಾರೆ ಅವ್ರಿಗೆ ಅಲ್ಲಿಯೇ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಕಾಫಿ ಬೆಳೆಗಾರರ ಹಾಗೂ ಮಾರಾಟಗಾರರ ಸಮಸ್ಯೆಗಳನ್ನು ಹತ್ತಿರದಿಂದ ಅರಿತಿದ್ದೇನೆ. ಕಾಫಿ ಫಾರ್ವರ್ಡಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದ ತಮ್ಮ ಅನುಭವವನ್ನು ಮತ್ತು 2014ರಲ್ಲಿ ಮಲ್ಲಂದೂರು ಬಳಿ 8 ಎಕರೆ ಕಾಫಿ ತೋಟವನ್ನು ಕೆಲಕಾಲ ನಿರ್ವಹಿಸಿ ನಂತರ ಕೈಬಿಟ್ಟ ಘಟನೆಯನ್ನ ಸಭೆಯಲ್ಲಿ ಹಂಚಿಕೊಂಡರು. ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು, ಕೊಡಗು, ಚಾಮರಾಜನಗರ, ಮಡಿಕೇರಿ, ಹಾಸನ ಈ ಎಲ್ಲ ಜಿಲ್ಲೆಗಳು ಒಳಗೊಂಡಂತೆ KPA ಪ್ರಾರಂಭ ಆಗಿರೋದು 1958ನೇ ಇಸ್ವಿನಲ್ಲಿ. ನಾನು ಅವಾಗ ಹುಟ್ಟಿಲ್ಲ, ನಾನು ಹುಟ್ಟಿರೋದು 68ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ 67 ವರ್ಷ ಕಾಫಿ ಬೆಳೆಗಾರರ ಪರವಾಗಿ ಹಾಗೂ ಕಾಫಿ ತೋಟದಲ್ಲಿರ್ತಕ್ಕಂಥ ಕಾರ್ಮಿಕರ ಏಳಿಗೆಗಾಗಿ ಈ KPA ಬೆಳೆದು ಬಂದಿರೋದು, ಕಾಫಿಯ ಹೋರಾಟ ಮಾಡಿರೋದು ಬಹಳ ಯಶಸ್ವಿಯಾಗಿ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ರಾಜೇಗೌಡರು ಹೇಳಿದಂಗೆ ಕಾಫಿ ಬೆಳೆ ಜೊತೆ ಮಿಶ್ರ ಬೆಳೆ ಯಾರು ಬೆಳೆದಿದ್ದಾರೆ, ಕಾಫಿ ತೋಟದ ಜೊತೆ ಕಾಫಿ, ಏಲಕ್ಕಿ, ಮೆಣಸು, ಅಡಿಕೆ ಈ ರೀತಿ ಮಿಶ್ರ ಬೆಳೆ ಬೆಳೆದವರು ಎಲ್ಲೂ ಕಾಫಿ ಬೆಳೆಗಾರರು ಎಲ್ಲೂ ನಷ್ಟ ಆಗಿಲ್ಲ. ಇದು ಕಾಫಿ ಮಾತ್ರ ಅಲ್ಲ, ನಮ್ಮ ತಂದೆ ನಮ್ಮ ಅಜ್ಜ ಕೃಷಿ ತರಕಾರಿ ಬೆಳೀತಾ ಇದ್ರು. ಆಗ್ಲೂ ನಮ್ಮ ಅಜ್ಜ ಹೇಳ್ತಾ ಇದ್ದಿದ್ದು ಮಿಶ್ರ ಬೆಳೆ ಬೆಳೀರಿ ಅಂತ. ಭತ್ತ, ರಾಗಿ, ತರಕಾರಿಗಳನ್ನ ಒಟ್ಟೊಟ್ಟಿಗೆ ಒಂದೇ ಬೆಳೆ ಬೆಳಿಬೇಡ್ರಿ ಅಂತ. ಹಾಗಾಗಿ ಮಿಶ್ರ ಬೆಳೆನ ಬೆಳಿಬೇಕು ಅಂತ ರಾಜೇಗೌಡರ ಮಾತಿಗೆ ನನ್ನ ಸಹಮತವನ್ನ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಶಾಸಕ ಟಿ.ಡಿ. ರಾಜೇಗೌಡ ಅವರು ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಗಳು ತೀವ್ರವಾಗಿ ಹೆಚ್ಚುತ್ತಿದ್ದು, ವಿಶೇಷವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡು ಹಂದಿ, ಕಾಡುಕೋಣ ಮತ್ತು ಆನೆಗಳ ಹಾವಳಿ ವಿಪರೀತವಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕಠಿಣವಾಗಿರುವುದು ಈ ಸಂಘರ್ಷ ಹೆಚ್ಚಲು ಪ್ರಮುಖ ಕಾರಣ ಎಂದು ಹೇಳಿದರು. ಮೊದಲನೇದಾಗಿ ಪಶ್ಚಿಮ ಘಟ್ಟಗಳ ವೈವಿಧ್ಯಮಯ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲ ಹೊಂದಿರುವ ಪ್ರದೇಶದ ಭಾಗವೇ ನಮ್ಮ ಮಲೆನಾಡು. ಪ್ರದೇಶ ಕಾಫಿ ಮತ್ತು ತೋಟಗಾರಿಕೆ ಬೆಳೆಗೆ ಅತ್ಯಂತ ಪ್ರಸಿದ್ಧವಾದಂಥದ್ದು. ನಾವು ಪ್ರಮುಖವಾಗಿ ಕಾಫಿ, ಟೀ, ಕಾಳುಮೆಣಸು, ಏಲಕ್ಕಿ, ವಿವಿಧ ಸಾಂಬಾರ ಪದಾರ್ಥಗಳನ್ನು ಬೆಳೆಯುವ ಮುಖಾಂತರ ನಾವು ಪರ್ ಎಕರ್ ಆದಾಯವನ್ನು ನಾವು ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಕಾಫಿ ಮೂಲ ಎಲ್ಲಿಂದ ಬಂತು, ಎಲ್ಲಿ ಹೆಚ್ಚು ಬೆಳೀತಾ ಇದ್ರು ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಅದೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ಸಂದರ್ಭಗಳಲ್ಲೂ ಎಲ್ಲ ಕಾನ್ಫರೆನ್ಸ್ಗಳಲ್ಲೂ ನಾವು ಕೇಳ್ತಾ ಇರ್ತೇವೆ. ಅದರ ಮಾಹಿತಿ ಇದ್ರೂ ಕೂಡ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಾವು ವಿಶೇಷವಾಗಿ ಕಾಫಿ ಉದ್ಯಮ ಇವತ್ತು ಲಕ್ಷಾಂತರ ಜನ ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಮತ್ತು ಈ ದೇಶದ ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಉದ್ಯಮ ಅಂತ ಹೇಳಿದರೆ ಕಾಫಿ ಉದ್ಯಮ. ಒಂದು ಕಾಲದಲ್ಲಿ ಫಾರಿನ್ ಎಕ್ಸ್ಚೇಂಜು. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಉಪಸ್ಥಿತರಿದ್ದರು.